ಏನೇ ಮಾಡ್ಬೇಕಾದ್ರೂ ಒಂದ್ಸಲ ಬಂದು ಕೇಳಿ, ನಿಮ್ಮ ಹಿನ್ನೆಲೆ ಪೂರ್ವಾಪರಗಳು ತಿಳ್ಕೊಂಡು ದುಡ್ಡು ಬರ್ತದಾ ಬರಲ್ಲ ಅನ್ನೋದನ್ನ ಹೇಳ್ಬಿಡ್ತೀನಿ. ಅಂದ್ರೆ ಎರಡನೇದು ದುಡ್ಡಿದೆ ಕೊಡ್ತಾ ಇಲ್ಲ, ಇದನ್ನ ಬೇಕಾದ್ರೆ ಬರ್ಸ್ಬೋದು. ಮೊದಲು ಇದನ್ನ ನೋಡಿ ಅದನ್ನೆಲ್ಲ ಹೇಳ್ಕೊಟ್ಟು ನಿಧಾನವಾಗಿ ಹಂತವಾಗಿ ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕೆ ಹೊರತು ಸಡನ್ ಆಗಿ ಹೋಗಿ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಬಿಡೋದು. ಬೇರೆ ಏನು ಅಂದ್ರೆ ಜನಾಕರ್ಷಣೆ ಧನಾಕರ್ಷಣೆ, ಇದು ಬೇರೆ. ನನ್ನ ಕೆಲಸ ಇದು ಬೇರೆದು. ಎಂಟ್ರಿ ಆಗೋದು ಗೊತ್ತೇ ಹೊರತು ಎಕ್ಸಿಟ್ ಆಗೋದು ಗೊತ್ತಿಲ್ಲ. ಎಕ್ಸಿಟ್ ಆಗೋದು ಗೊತ್ತಿಲ್ಲ ಅಂದ್ರೆ ಯಾಕೆ ಹೋಗ್ತೀಯಾ? ರೀಸನ್ ಏನು ಅಂದ್ರೆ ಇಲ್ಲಿ ಲಾಕವ್ನಿ ಇವನು ಬೆಳೆದೇ ಬೆಳಿತಾನೆ ಚಾಲೆಂಜ್ ಕಟ್ಟು, ಈ ಲಾಕವ್ನಿ ಇವನು ಉಳ್ದೇ ಉಳಿತಾನೆ ಚಾಲೆಂಜ್ ಕಟ್ಟು, ಈ ಲಾಕವ್ನಿ ಇವನು ಅಳದೆ ಎಳಿತಾನೆ ಚಾಲೆಂಜ್ ಕಟ್ಟು. ನಾನು ಹೇಳೋ ಮಾಹಿತಿ ಸತ್ವ ಇದೆಯಾ ಇಲ್ವಾ, ಇದು ಜ್ಞಾನಭರಿತವಾದಂಥದ್ದ, ಉಪಯುಕ್ತವಾಗಿರುವಂಥದ್ದು, ದಯವಿಟ್ಟು ಕಾಮೆಂಟ್ ಮಾಡಿ. ಸ್ಪಷ್ಟತೆನೇ ವಾಟ್ ಈಸ್ ಸಕ್ಸಸ್ ಅಂದ್ರೆ ಕ್ಲಾರಿಟಿ ಇಸ್ ಅ ಸಕ್ಸಸ್. ಇದು ನನ್ನ ಉತ್ತರ. ಸ್ಪಷ್ಟತೆ ಸಿಕ್ಕಿದ್ರೇನೆ ನಾವು ಸಕ್ಸಸ್ ಸಾಧ್ಯ. ಇಲ್ಲಾಂದ್ರೆ ಅದೇ ರೀತಿನೇ ಪ್ರತಿ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಅದರದೇ ಆದ ನಿಯಮಗಳಿದೆ. ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಚಾಲೆಂಜ್ ಕಟ್ಟಿ 100% ಸ್ವೀಕರಿಸಿ. ಇದು ನಾನು ಕೊಡುವಂತ ಭರವಸೆ. ಅಂದ್ರೆ ವ್ಯಾಪಾರದಲ್ಲಿ ಮೂಲವಾಗಿ ಈ ಸ್ಥಳದ ಆಯ್ಕೆ ಅದು ನಿಮಗೂ ಹೊಂದ್ಕೊಳ್ಬೇಕು. ಅಂದ್ರೆ ಯಾರು ಬಿಸ್ನೆಸ್ ಮಾಡ್ತಾವ್ರೆ, ಸಿಂಗಲ್ ಪರ್ಸನ್ಗೆ ಬೇರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರ್ತಾರೆ ಅವ್ರಿಗೆ ಬೇರೆ, ಸ್ಲೀಪಿಂಗ್ ಪಾರ್ಟ್ನರ ಆಕ್ಟಿವ್ ಪಾರ್ಟ್ನರ ಅವ್ರಿಗೆ ಬೇರೆ. ಈಗ ಒಂದು ವಿಶ್ವಂದ ಆಲ್ರೆಡಿ ಒಂದು ಬಿಸ್ನೆಸ್ ಇದೆ, ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ವಿಶ್ವ, ಅದಕ್ಕೆ ಬೇರೆ. ಎರಡು ಮೂರ್ ಬಿಸ್ನೆಸ್ ಇರ್ತದೆ. ಇದು ಎಲ್ಲ ಯಾವ್ದು ಬೇಕು ಅದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ಅಧ್ಯಯನ ಮಾಡಿ ನೀನ್ ಇದಕ್ಕೆ ಕೈ ಹಾಕಬಾರ್ದ. ಮೊದ್ಲು ಇದನ್ನ ನೋಡಿ ಅದನ್ನೆಲ್ಲ ಹೇಳ್ಕೊಟ್ಟು ನಿಧಾನವಾಗಿ ಹಂತವಾಗಿ ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕೆ ಹೊರತು ಸಡನ್ ಆಗಿ ಹೋಗಿ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡೋದು. ಇಲ್ಲೊಬ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ, 62 ಕೋಟಿ 4 ವರ್ಷದಲ್ಲಿ 7 ಬಿಸ್ನೆಸ್ ಮಾಡಿ ಕಳ್ಕೊಂಬಂದ. 62 ಕೋಟಿ 4 ವರ್ಷ 7 ಬಿಸ್ನೆಸ್ ಮಾಡಿ ಕಳ್ಕೊಂಡಿರೋದು. ಯಾವ್ದ್ರಲ್ಲೂ ₹1 ಲಾಭ ಇಲ್ಲ. ಎಲ್ಲ ಅದು ಹಳ್ಳಿ ಕಡೆ ಹೇಳ್ತಾರೆ, ಹುಣಸೆ ಹಣ್ಣು ತೆಗೆದು ಒಳಗೆ ಬಿಟ್ಟ ಅಂತ. ಹುಣಸೆ ಹಣ್ಣು ತೆಗೆದ್ಬಿಟ್ಟು ಒಳಗೆ ಬಿಟ್ಬಿಟ್ನಂತೆ, ಎಲ್ಲ ಹೋಗ್ಬಿಡ್ತು. ಏನ್ ಬಂತು? ಇಲ್ಲಿ ನನ್ನ ಹತ್ರ ಬಂದವನೇ ಯಾಕಯ್ಯ ಹಿಂಗ್ ಮಾಡಿದೆ ಅಂದ್ರೆ, ಹೆಂಗೋ ತೀರಿಸ್ತೀಯ 68 ಕೋಟಿ ಅಂದ್ರೆ ಹಿಂಗಂತಾನೆ. ಇದು ನೋಡಿ ಎಷ್ಟು ಸುಲಭ ಇದು ಅಂದ್ರೆ ಗೊತ್ತಿಲ್ಲ ಅಂತೆ. ಬಿಸ್ನೆಸ್ ಬರೋರ್ಗೆ ಕೆಲವೊಂದು ಪಾಯಿಂಟ್ಗಳು ಹೇಳ್ಕೊಡ್ತೀನಿ, ಚೆನ್ನಾಗಿ ಕೇಳಿ ತಿಳ್ಕೊಂಬಿಡಿ. ಬಿಸ್ನೆಸ್ ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಅಂದ್ರೆ ಪ್ಲಾನ್ ABC ರೆಡಿ ಇರಬೇಕು. ಪ್ಲಾನ್ ಎ ಏನಾದ್ರು ಫೇಲ್ಯೂರ್ ಆಗೋಯ್ತು, ಪ್ಲಾನ್ B ಅದನ್ನ ಕಾಪಾಡಬೇಕು. ಏನೋ ನನ್ನ ಅದೃಷ್ಟ ಚೆನ್ನಾಗಿಲ್ಲ, ಪ್ಲಾನ್ Bನೂ ಸತ್ತೋಯ್ತು, ಪ್ಲಾನ್ C ಇದು ಎರಡನ್ನು ಉಳಿಸ್ಬೇಕು. ಹಂಗಿದ್ರೆ ಮಾತ್ರ ಬಿಸ್ನೆಸ್ಗೆ ಬನ್ನಿ, ಇಲ್ಲಾಂದ್ರೆ ಬಿಸ್ನೆಸ್ಗೆ ಬರಬೇಡಿ. ಬಿಸ್ನೆಸ್ಗೆ ಬರ್ತಾ ಇದ್ರೆ ನನ್ನ ಹತ್ರ ಬನ್ನಿ, ನಾನು ಹೇಳ್ಕೊಡ್ತೀನಿ. ಪ್ಲಾನ್ ABC ಎಲ್ಲ ಅದ್ಭುತವಾಗಿ ಹೇಳ್ಕೊಡ್ತೀನಿ. ಅಭಿಮನ್ಯು ಫುಲ್ ಜೋಶಿಂದ ಏನು ಉತ್ಸಾಹದಿಂದ ಹೋಗ್ಬಿಟ್ಟ ಚಕ್ರವ್ಯೂಹಕ್ಕೆ, ತುಂಡು ಮಾಡಿ ಕತ್ತರಿಸ್ಬಿಟ್ರು. ವಾಪಸ್ ಬರೋದು ಗೊತ್ತಿಲ್ಲ. ಎಂಟ್ರಿ ಆಗೋದು ಗೊತ್ತೇ ಹೊರತು ಎಕ್ಸಿಟ್ ಆಗೋದು ಗೊತ್ತಿಲ್ಲ. ಎಕ್ಸಿಟ್ ಆಗೋದು ಗೊತ್ತಿಲ್ಲ ಅಂದ್ರೆ ಯಾಕೆ ಹೋಗ್ತೀಯಾ? ಇಲ್ಲಿ ಎರಡೂ ತಿಳ್ಕೊಂಡಿರ್ಬೇಕು. ಎರಡೂ ಎಂಟ್ರಿ ಫ್ರೀ, ಎಕ್ಸಿಟ್ ತುಂಬಾ ದುಬಾರಿ. ಯಾವುದೋ ಒಂದು ಕಾಮಿಡಿ ಹೇಳ್ತೀನಿ. ಒಂದು ಝೂ ಓಪನ್ ಮಾಡದಂತೆ, ಯಾರು ಬರ್ತಾನೆ ಇಲ್ಲ. ₹100 ಟಿಕೆಟ್ ಇಟ್ಟ, ₹1000 ಇಟ್ಟ, ಯಾರು ಬರಲ್ಲ. ₹500 ಇಟ್ಟ ಬರಲಿ, ₹100 ಇಟ್ಟ, ಯಾರು ಬರಲ್ಲ. ₹10 ಇಟ್ರು, ಎಲ್ಲರೂ ಬಂದ್ಬಿಟ್ರು. ಎಲ್ಲ ಒಳಗಾಕ್ಬಿಟ್ಟು ಗೇಟ್ ಬಾಕ್ಲಾಕ್ಬಿಟ್ಟ, ಹುಲಿ ಬಿಟ್ಬಿಟ್ಟ. ಈಗ ಯಾರು ಒಳಗಡೆ ಹೋಗ್ಬೇಕು, ₹1000 ಕುಡಿಯೋದು. ಈಗ ₹1000 ಕೊಡ್ಲೇಬೇಕು ಅವ್ರು. ಅಣ್ಣ 2000 ತಗೋ, ಮೊದ್ಲು ಗೇಟ್ ಬಿಟ್ಟು. ಎಂತ ಪ್ಲಾನ್ ಇದು ಕಾಮಿಡಿ ಹೇಳ್ತಾ ಇದೀನಿ. ಬಿಸ್ನೆಸ್ ಅಲ್ಲಿ ನಿಸರ್ಗನು ಹಿಂಗೆ ಮಾಡಿರೋದು. ಇದು ಯಾರು ವ್ಯಕ್ತಿಗಳು ಮಾಡಲ್ಲ, ನಿಸರ್ಗ ಹಿಂಗ್ ಮಾಡಿದೆ. ನಿನ್ಗೆ ಎಕ್ಸಿಟ್ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಬಂದೆ, ಇದು ನಿಸರ್ಗ ಕೇಳ್ತದ, ಆನ್ಸರ್ ಕೊಡು. ಈಗ ಅವ್ನು 62 ಕೋಟಿ ಕಳ್ಕೊಂಬಿಟ್ಟ, ಹೋಗ್ಬಿಟ್ಟ ಒಳಗಡೆ. ಈಗ ನಿಸರ್ಗ ಬಾಕ್ಲಾಕ್ಬಿಟ್ಟೈತೆ, ಹುಲಿ ಬಿಟ್ಬಿಟ್ಟೈತೆ. ಈಗ ಹೊರಗಡೆ ಹೋಗ್ಬೇಕಾ ದುಡ್ಡು ಕಟ್ಟು. ಇವನ ಹತ್ರ ದುಡ್ಡು ಕಟ್ಟಕ್ ದುಡ್ಡೇ ಇಲ್ಲ, ಎಲ್ಲ ಸೋತೋಗ್ಬಿಟ್ಟ. ಸೊ ಹಿಂಗ್ ಮಾಡಿ ಮನುಷ್ಯ ಹಾಳಾಗ್ತಾನೆ ಹೊರತು ಇವನಿಗೆ ಹೊರಗಡೆ ಬರೋದು ಎಕ್ಸಿಟ್ ಗೊತ್ತಿಲ್ಲ. ನನಗೆ ಗೊತ್ತಿದೆ ಎಕ್ಸಿಟ್. ನಾನು ಯಾರಿಗೆ ಒಳಗಡೆ ಕಳ್ಸಕ್ಕಿಂತ ಮುಂಚೆ ಒಂದು UPS ಇಟ್ಟಿರ್ತೀನಿ. ಕರೆಂಟ್ ಹೋದ್ರೆ UPS ಕೆಲಸ ಮಾಡ್ತದೆ. UPS ಇಲ್ದೇನೆ ನಾನು ಯಾರಿಗೂ ಹೋಗಕ್ ಬಿಡೋದಿಲ್ಲ, ಬಿಸ್ನೆಸ್ ಮಾಡಕ್ ಬಿಡಲ್ಲ. ನಾನು ಸ್ವಲ್ಪ ಮುಚ್ಕೊಂಡು ಏನ್ ಕೆಲಸ ಮಾಡ್ಕೊಂಡು ಹೋಗಿ ಸಂಪಾದನೆ ಮಾಡು, ಬಿಸ್ನೆಸ್ ಆಮೇಲೆ ಬರುವಂತೆ. ಬಿಸ್ನೆಸ್ಗೆ ಬರ್ತಾ ಇದೆಯಾ, UPS ಇಲ್ದರೆ ಬಿಸ್ನೆಸ್ ಮಾಡಬೇಡ. ಅಂದ್ರೆ ಸೇಫ್ಟಿ ಪ್ರಿಕಾಷನ್ ಇಲ್ದೇನೆ, ಪ್ಲಾನ್ BC ಇಲ್ದೇನೆ ನೀನ್ ಬಿಸ್ನೆಸ್ಗೆ ಬರಕ್ ಸಾಧ್ಯವಿಲ್ಲ. ಹೇಳು, ನಿನ್ಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ, ನಾನು ಹೇಳ್ದಂಗೆ ಮಾಡು. ನೀನ್ ಬೆಳೆದಿಲ್ಲ ಅಂತಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಯಾರೋ ಒಬ್ಬ, ಒಂದು ಉದಾಹರಣೆಗೆ ಹೆಬ್ಬೆಟ್ಟು, ಅವನು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಯಾವ ದೇವರು ಪೂಜೆ ಪುನಸ್ಕಾರ ಏನೂ ಇಲ್ಲ, ಎಲ್ಲ ಒಂದು ಕೋಳಿ ಫಾರಂ ಮಾಡ್ದ. ಇವತ್ತು 2014 15 20 ಕೋಳಿ ಫಾರಂ ಇದೆ.
ಹೊಡೆದ ಲಾಟ್ರಿ. ತೆಲುಗು ಸಿನಿಮಾ ನಟಂದು ಒಂದು ಫಾರ್ಮ್ ಹೌಸ್ ತಗೊಂಡವನು 15 ಕೋಟಿ ದುಡ್ಡು ಕೊಟ್ಟು. ಅಂದ್ರೆ ಯಾರು ಸಪೋರ್ಟ್ ಇಲ್ದೇನೆ ಹಿಂಗ ಬೆಳೆದ್ಬಿಟ್ಟ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು 2,86,000 ಸಂಬಳ ತಿಂಗಳಿಗೆ. ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಒಂದು ಕಡೆ ಇಲ್ಲೇ ಉತ್ತರ ಕರ್ನಾಟಕದ ಕಡೆ ಹೋಗಿ ಬಿಸ್ನೆಸ್ ಕೋಳಿ ಫಾರಂ ಇಟ್ಟ. 38 ತಿಂಗಳಲ್ಲಿ 2.5 ಕೋಟಿ ಲಾಸ್ ಮಾಡ್ಕೊಂಬಂದವನು. ಡಬಲ್ ಗ್ರಾಜುಯೇಟ್ ಅಂದ್ರೆ ಒಬ್ಬ ಅನ್ಎಜುಕೇಟೆಡ್ 15 ಕೋಟಿ ಹೌದು, ಹೇಗೆ ದುಡ್ಡು ಮಾಡ್ದ. ಇವನು ಡಬಲ್ ಗ್ರಾಜುಯೇಟ್ ಆಗಿರೋನು ಹಿಂಗ್ ಮಾಡ್ಕೊಂಡೆ. ಯಾಕೆ? ಒಬ್ಬ ಹೆಬ್ಬೆಟ್ ಗೆದ್ದ ಡಬಲ್ ಗ್ರಾಜುಯೇಟ್ ಸೋತೋಗ್ಬಿಟ್ಟ. ವೈ? ಇದು ಇವ್ರಿಗೆ ಯಾಕೆ ಗೆದ್ದೆ ಯಾಕೆ ಸೋತ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ನಿಸರ್ಗದಲ್ಲಿರುವಂತ ಒಂದು ಬ್ರಹ್ಮರಹಸ್ಯ. ಕೆಲವ್ರನ್ನ ಬೆಳೆಸುತ್ತೆ, ಅದೃಷ್ಟವಂತರು ಅಂತಾರೆ. ಕೆಲವ್ರನ್ನ ಅಳಿಸುತ್ತೆ, ನತದೃಷ್ಟು ಅಂತಾರೆ. ಕೆಲವರನ್ನು ಉಳಿಸುತ್ತೆ. ಇವ್ರನ್ನ ಸೇಫ್ ಝೋನ್ ಪ್ಲೇಯರ್ ಅಂತ ಕರೀತಾರೆ. ನಾನು ಹೆಂಗ್ ಚಾಲೆಂಜ್ ಕಟ್ತೀನಿ ಅಂದ್ರೆ, ಈ ಮೂರು ನಾನಿವತ್ತು ವಿಶ್ವಪ್ರಿಯ ಚಾನಲ್ ಮೂಲಕ ಒಂದು ಅದ್ಭುತವಾದ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ. ಈ ವಿದ್ಯೆಗಳನ್ನೆಲ್ಲ ಕಲ್ತು ಸಂಪಾದನೆ ಮಾಡಿರೋದಕ್ಕಿಂತ ಚಾಲೆಂಜಲ್ಲಿ ಗಳಿಸಿರೋದೇ ಹೆಚ್ಚು. ನಾನು ಈ ವಿದ್ಯೆ ನನಗೆ ಅಷ್ಟು ದುಡ್ಡು ಕೊಟ್ಟಿಲ್ಲ, ಚಾಲೆಂಜ್ ನನಗೆ ದುಡ್ಡು ಕಟ್ಟಿದೆ. ರೀಸನ್ ಏನು ಅಂದ್ರೆ, ಈ ಲಾಕವ್ನು ಇವನು ಬೆಳೆದೇ ಬೆಳಿತಾನೆ ಚಾಲೆಂಜ್ ಕಟ್ಟು, ಈ ಲಾಕವ್ನು ಇವನು ಉಳ್ದೇ ಉಳಿತಾನೆ ಚಾಲೆಂಜ್ ಕಟ್ಟು, ಈ ಲಾಕವ್ನು ಇವನು ಅಳದೆ ಎಳಿತಾನೆ ಚಾಲೆಂಜ್ ಕಟ್ಟು. ಚಾಲೆಂಜ್ ಅಲ್ಲಿ ಗಳಿಸಿರೋದು ಹೆಚ್ಚು ನನಗೆ. ಯಾಕೆ ಅಂದ್ರೆ, ಇಲ್ಲಿ ಸೂಕ್ಷ್ಮ ಸ್ಥೂಲ ಅಂತಿದೆ. ಸ್ಥೂಲ ಅಂದ್ರೆ ಮರ, ನಿಮಗೆಲ್ಲ ರಂಬೆ ಕೊಂಬೆ ಹಣ್ಣು ಹೂವು ಕಾಯಿ ಎಲೆ ಎಲ್ಲ ಕಾಣಿಸ್ತದೆ, ಬೇರು ಕಾಣಿಸಲ್ಲ. ಸೂಕ್ಷ್ಮ ಅಂದ್ರೆ ಬೇರು. ಏನೋ ದೇವ್ರು ನನಗೆ ಮರ ಕಾಣಿಸಲ್ಲ, ನನಗೆ ಮರ ಗೊತ್ತಿಲ್ಲ. ನಾನೇ ಹೇಳ್ತೇನೆ, ಮರ ನನ್ಗೆ ಗೊತ್ತಿಲ್ಲ, ನಾನು ಮರ ನೋಡೇ ಇಲ್ಲ, ನಾನು ಬರೀ ಬೇರನ್ನ ಮಾತ್ರ ನೋಡಿರೋದು. ಅದಕ್ಕೆ ಈಡು ಜೋಡು ಒಂದಾದ್ರೆ ಮಾತ್ರ ಫಲಿತಾಂಶ, ರಿಸಲ್ಟ್, ಪರಿಹಾರ. ಈಡು ಜೋಡು ಒಂದಾಗ್ಲಿಲ್ಲ, ಪರಿಹಾರ ಇಲ್ಲ. ನಿಸರ್ಗ ವಿನಿಮಯದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಆಕ್ಸಿಜನ್ ಬೇಡ, ನಮಗ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ನನಗ್ ಬೇಡ, ಅದಕ್ಕೆ ಬೇಕು. ಅಂದ್ರೆ ಅದೊಂದು ಕೊಡ್ತದೆ, ನಾನೊಂದು ಕೊಡ್ಬೇಕು. ಈ ತರ ಸೈಕಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನಿಸರ್ಗ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಮನುಷ್ಯ ನಾನ್ ಮಾಡೋ ಕೆಲಸನ ಅವನೇ ಮಾಡ್ತಾ ಇದ್ರೆ ಎಲ್ಲಿಂದ ಬರ್ತದೆ? ಬಿಸ್ನೆಸ್ ಅಲ್ಲಿ ಮಾಡೋರು ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದ್ರೆ, ನಾನೇ ರಾಜ, ನಾನೇ ರಾಣಿ, ನಾನೇ ಮಂತ್ರಿ, ನಾನೇ ಸೇನಾಧಿಪತಿ, ನಾನೇ ಸೈನಿಕ. ಇವ್ ಬೇರೆಯವ್ರಿಗೆ ಏನೋ ಅವಕಾಶನೇ ಕೊಟ್ಟಿಲ್ಲಲ್ಲಯ್ಯ, ಎಲ್ಲಿಂದ ಮಾಡ್ಕೊಳ್ತೀಯ? ಅದು ಯಾವುದೋ ಒಂದು ಸಿನಿಮಾ ಇದೆ ದ್ವಾರಕೇಶ್ದು. ಅದರಲ್ಲಿ ಗಂಡನೂ ದ್ವಾರಕೇಶು, ಹೆಂಡತಿನೂ ದ್ವಾರಕೇಶು, ಮಗನೂ ದ್ವಾರಕೇಶ್, ಸೊಸೆನೂ ದ್ವಾರಕೇಶ್, ಮೊಮ್ಮಕ್ಕಳು ದ್ವಾರಕೇಶ್. ಸುಮ್ಮನೆ ಕಾಮಿಡಿಗೋಸ್ಕರ ಮಾಡಿರ್ತಾರೆ. ಬಟ್ ಬಿಸ್ನೆಸ್ ಮಾಡೋರು ಎಲ್ಲ ಅವನೇ ಮಾಡ್ಕೊಂಬಿಟ್ರೆ ನಾವೇನಕ್ಕಿರೋದು? ನಿಸರ್ಗ ಪ್ರತಿ ಇನ್ನೊಂದು ಫಿಂಗರ್ ಪ್ರಿಂಟ್ ಇನ್ನೊಂದಿಲ್ಲ, ಈ ಐರೈಸ್ ಪ್ರಪಂಚದಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಇಲ್ಲ. ಅಂದ್ರೆ ಎವ್ರಿ ಪರ್ಸನ್ ಇಸ್ ಎ ಯೂನಿಕ್ ಪರ್ಸನ್. ಒಬ್ಬೊಬ್ಬರಿಗೆ ನಿಸರ್ಗ ಒಂದೊಂದು ತತ್ವವನ್ನ ಕೊಟ್ಟಿದೆ, ಅಂದ್ರೆ ಸೀಕ್ರೆಟ್ ಅನ್ನು ಹೇಳ್ಕೊಟ್ಟಿದೆ. ನನ್ನ ಹತ್ರ ಇರೋ ಸೀಕ್ರೆಟ್ ನಾನು ವಿಶ್ವನ್ಗೆ ಹೇಳ್ಬೇಕು, ವಿಶ್ವನ ಹತ್ರ ಇರೋ ಸೀಕ್ರೆಟ್ ನನಗೆ ಹೇಳ್ಬೇಕು. ಈಗ ನಂದು 2-3 ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಇದೆ. ಅದ್ರಲ್ಲಿ ನನ್ನನ್ನು ಯಾರು ನೋಡ್ಲೇ ಇಲ್ಲ. ವಿಶ್ವಪ್ರಿಯ ಚಾನಲ್ ಇಂದ ನೋಡ್ಬಿಟ್ರು. ಅದು ವರ್ಷಾನುಗಟ್ಲೆ 2014 13 ಶುರು ಮಾಡಿದ್ದು, ಅವಾಗ್ಲಿಂದ ಯಾರು ನೋಡಿಲ್ಲ. ಈಗ ನಾನು ಫೇಮಸ್ಸು. ಯಾಕೆ ಅಂದ್ರೆ ವಿಶ್ವನ್ ನಾನು ಬಳಸ್ಕೊಂಡೆ ಫೇಮಸ್ ಆದ. ನನ್ನಿಂದ ವಿಶ್ವನ್ಗೆ ಏನೋ ಒಂದು ಲಾಭ, ವಿಶ್ವನಿಂದ ನನಗೇನೋ ಒಂದು ಲಾಭ, ನಮ್ಮಿಬ್ಬರಿಂದ ವೀಕ್ಷಕರಿಗೇನೋ ಒಂದು ಲಾಭ. ಎಷ್ಟು ನಾಲೆಡ್ಜ್ ಸಿಕ್ಕಿದೆ. ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ. ನಾನು ಏನೇ ನನ್ನ ವಿಡಿಯೋಗಳನ್ನೆಲ್ಲ ಯಾರ್ಯಾರು ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಹೇಳೋ ಮಾಹಿತಿ ಸತ್ವ ಇದೆಯಾ ಇಲ್ವಾ, ಇದು ಜ್ಞಾನಭರಿತವಾದಂಥದ್ದ, ಉಪಯುಕ್ತವಾಗಿರುವಂಥದ್ದು, ದಯವಿಟ್ಟು ಕಾಮೆಂಟ್ ಮಾಡಿ. ಯಾವುದನ್ನು ರಿಜೆಕ್ಟ್ ಮಾಡುವಂಥದ್ದಲ್ಲ. ಇದು ನನ್ನ ಅನುಭವ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಬಟ್ ನಿಮ್ಮ ಒಂದು ಅನುಭವಗಳನ್ನ ನೀವು ಯಾವುದೇ ವಿಡಿಯೋ ತೆಗೆದು ನೋಡಿ, ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಕ್ಲಾರಿಟಿ. ನಮ್ಮ ಗುರುಗಳು ಹೇಳೋರು ಸ್ಪಷ್ಟತೆನೇ ವಾಟ್ ಈಸ್ ಸಕ್ಸಸ್ ಅಂದ್ರೆ, ಕ್ಲಾರಿಟಿ ಇಸ್ ಅ ಸಕ್ಸಸ್. ಇದು ನನ್ನ ಉತ್ತರ. ಸ್ಪಷ್ಟತೆ ಸಿಕ್ಕಿದ್ರೇನೆ ನಾವು ಸಕ್ಸಸ್ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲೂ ಹೋಗ್ತೇವೆ ಮುಂದೆ, ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು. ಸ್ಟಾಗ್ನೆಂಟ್ ವಾಟರ್ ಇಸ್ ಎ ಪಾಯ್ಸನ್ ಅಂತಾರೆ, ಅದ್ರಲ್ಲಿ ಆಗೋದಿಲ್ಲ. ಹರಿಯೋ ನದಿ ಆಗ್ಬೇಕಂದ್ರೆ ಕ್ಲಾರಿಟಿ ಸಿಗ್ಬೇಕು. ಹರಿಯೋ ನದಿಲಿ ನೀವು ವಿಷ ಬೆರೆಸಿದ್ರು ಕೂಡ ಅದು ಲೀನವಾಗ್ಬಿಡ್ತದೆ, ಅಂದ್ರೆ ಅಮೃತವಾಗ್ಬಿಡ್ತದೆ. ವಿಷ ಅದಕ್ಕೆ ಬೆರ್ಸಕ್ ಸಾಧ್ಯವೇ ಇಲ್ಲ. ಬೆರೆಸಿದ್ರು ಕೂಡ ಅದು ಇರಲ್ಲ, ಡೈಲ್ಯೂಟ್ ಆಗ್ಬಿಡ್ತದೆ. ಸೊ ಹಂಗಾಗಿರೋದ್ರಿಂದ ಎಲ್ಲಾ ವಿದ್ಯೆಗಳು ಮೂಲವಾಗಿ ನಾನು ಹೇಳ್ತಾ ಇರೋಂಥದ್ದು ಇದೆಲ್ಲ, ಇದು ಸಾಮಾಜಿಕ ಪ್ರಜ್ಞೆ ಅಂತ ಕರಿಬಹುದು, ಅಥವಾ ಲೌಕಿಕ ಪ್ರಜ್ಞೆ ಅಂತ ಬೇಕಾದ್ರೆ ಕರಿಬಹುದು. ಪ್ರಜ್ಞೆ ಅಂತ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಜನಗಳಿಗೆ ಅರ್ಥ ಆಗಲಿ, ಜ್ಞಾನ ಅಂತ. ಸಾಮಾಜಿಕ ಜ್ಞಾನ. ಈ ಜ್ಞಾನಭರಿತವಾದಂಥ ವಿಚಾರಗಳನ್ನ ನಾನು ಮುಂಚೆನೂ ಹೇಳಿದ್ದೀನಿ, ನನ್ನ ಚಾನಲಲ್ಲೂ ಹೇಳಿದ್ದೀನಿ. ಬಟ್ ಎಲ್ಲರೂ ನೋಡಿಲ್ಲ. ವಿಶ್ವಪ್ರಿಯ ಚಾನಲ್ ಇಂದ ಒಂದಷ್ಟು ಜನ ಗುರುತಿಸಿದ್ರು. ನಾನು ಅದೇ ರೀತಿನೇ ಪ್ರತಿ ಒಂದು ವ್ಯಾಪಾರ ವ್ಯವಹಾರ ಮಾಡ್ಬೇಕಾದ್ರೆ ಅದರದೇ ಆದ ನಿಯಮಗಳಿದೆ. ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಆ ಸಿಸ್ಟಮ್ ಪ್ರೋಸೆಸ್ ಏನೇನು ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ನೀನು ಮುಂದಕ್ಕೆ ಹೆಜ್ಜೆ ಇಡ್ತೀಯ?
ಈಗ ವಿಶ್ವನಿಗೆ ಫುಟ್ಬಾಲ್ ಗೊತ್ತಿಲ್ಲ, ನಾನು ಫುಟ್ಬಾಲ್ ಗ್ರೌಂಡ್ ನಿಲ್ಸ್ಬಿಟ್ರೆ ಏನ್ ಮಾಡ್ತೇವ, ನೀನ್ ಹೇಳಿ ಏನ್ ಮಾಡ್ತೀಯ? ಸುಮ್ನೆ ಕಾಲಿಂದ ಎಲ್ಲ ಅಷ್ಟೇ, ಎರಡು ಗೊತ್ತು, ಫುಟ್ಬಾಲ್ ನ ಕಾಲಲ್ಲಿ ಓದಿತಾರೆ, ಗೋಲ್ ಇದೆ ಅಲ್ಲಿಗೆ ಹಾಕ್ಬೇಕು, ಆ ಕಡೆನ ಈ ಕಡೆನ ಅದು ಗೊತ್ತಿಲ್ಲ. ನೀನ್ ಫುಟ್ಬಾಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅದರಲ್ಲೂ ನ್ಯಾಷನಲ್ ಟೀಮ್ ಹೋಗಿ ಆಡಕ್ ಸಾಧ್ಯವಿಲ್ಲ. ಅದಕ್ಕೊಂದು ಸಿಸ್ಟಮ್ ಪ್ರೋಸೆಸ್ ಇದೆ. ಆ ಸಿಸ್ಟಮ್ ಪ್ರೋಸೆಸ್ನ ಕಲ್ತ್ಕೊಂಡು ಅಭ್ಯಾಸ ಮಾಡಿ ಹಂತವಾಗಿ ಹೋಗಿ ಫುಟ್ಬಾಲ್ ಪ್ಲೇಯರ್ ಆಗ್ಬೇಕೆ ಹೊರತು ಪಟಕ್ಕಂತ ಹೋಗೋಕ್ಕಾಗಲ್ಲ. ಅದೇ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬ್ರ್ಯಾಂಡ್ ನೇಮನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ನಮಗಿರೋದು 3 ಬಿಸ್ನೆಸ್ಸಲ್ಲಿ: ಪರ್ಸ್ನಲ್ ಬ್ರ್ಯಾಂಡಿಂಗ್, ಪ್ರಾಡಕ್ಟ್ ಬ್ರ್ಯಾಂಡಿಂಗ್, ಕಂಪ್ನಿ ಬ್ರ್ಯಾಂಡ್. ಪರ್ಸ್ನಲ್ ಬ್ರ್ಯಾಂಡಿಂಗ್ ಅಂದರೆ ಸೆಲೆಬ್ರಿಟಿಗಳು, ಸಿಂಗರು, ಆಕ್ಟ್ರಸ್ಸು, ಡಾಕ್ಟ್ರು, ಲಾಯರ್, ಇವರೆಲ್ಲ ಪರ್ಸ್ನಲ್ ಬ್ರ್ಯಾಂಡಿಂಗ್. ಪ್ರಾಡಕ್ಟ್ ಬ್ರ್ಯಾಂಡಿಂಗ್, ಈಗ ಫೆವಿಕಲ್ ಯಾರು ಮಾಡಿದ್ರು ಓನರ್ ಹೆಸರು ಗೊತ್ತಿಲ್ಲ, ಬಟ್ ಫೆವಿಕಲ್ ಎಲ್ಲರಿಗೂ ಗೊತ್ತು, R-ಸಿಲ್ಲು, M-ಸಿಲ್ಲು, ಎಷ್ಟೊಂದು ಪ್ರಾಡಕ್ಟ್ಗಳು ಇದು ಮಾಡ್ತವೆ. ಇನ್ನೊಂದು ಬ್ರ್ಯಾಂಡ್ ನೇಮ್, ಮರ್ಸಿಡೀಸ್ ಬೆನ್ಸ್, ಅವ್ರ ಓನರ್ ಹೆಸರು ಯಾರು ಗೊತ್ತಿಲ್ಲ, ಬಟ್ ಬೆನ್ಸ್ ಕಾರ್ ಎಲ್ರಿಗೂ ಗೊತ್ತು. ಜಾಗ್ವಾರು ಕಾರ್ಗಳು, ನೈಕ್, ಆಡಿಗಾಸ್. ಸೊ ಇದೆಲ್ಲ ಏನಂದ್ರೆ ಬ್ರ್ಯಾಂಡ್ ನೇಮ್ ಇವೆಲ್ಲ. ಈ 3 ಇರೋದು. ಈ 3ಕ್ಕೂ ಕೂಡ ನಾನು ಸಹಾಯ ಮಾಡ್ತೀನಿ. ಪರ್ಸನಲ್ ಬ್ರ್ಯಾಂಡ್ ಮಾಡ್ತೀಯಾ, ಸಂಪೂರ್ಣವಾದ ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ. ನೀನ್ ಪ್ರಾಡಕ್ಟ್ ಬ್ರ್ಯಾಂಡ್ ಮಾಡ್ತೀಯಾ, ಅದಕ್ಕೂ ನಾನು ಹೇಳ್ಕೊಡ್ತೀನಿ. ಇಲ್ಲ ನೀನ್ ಕಂಪ್ನಿ ಬ್ರ್ಯಾಂಡ್ ಮಾಡ್ತೀಯಾ, ಅದಕ್ಕೂ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಪರಮರಹಸ್ಯ ಏನು ಅಂದ್ರೆ, ಜಗತ್ತಲ್ಲಿ ಸ್ಥೂಲ ಸೂಕ್ಷ್ಮ, ಮರ ಮತ್ತೆ ಬೇರು ಅನ್ನಲ್ಲ, ಇದು 2 ಒಂದಾದ್ರೇನೆ ರಿಸಲ್ಟು. ಎಲ್ಲಿವರೆಗೂ ಬೇರೆ ನೆಟ್ಗಳಲ್ಲ ಅಲ್ಲಿವರೆಗೂ ಇಲ್ಲ. ಬಿಸ್ನೆಸ್ ಅಲ್ಲಿರೋದು ಟಾಪ್ ಸೀಕ್ರೆಟ್ 2: ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿ. ಇದು ಮರ. ಬೇರೇನು ಅಂದ್ರೆ ಜನಾಕರ್ಷಣೆ, ಧನಾಕರ್ಷಣೆ. ಇದು ಬೇರು. ನನ್ನ ಕೆಲಸ ಇದು ಬೇರುದು. ನೀನ್ ಮರದಲ್ಲಿ ಮಾಡ್ಕೊ, ನಾನು ಬೇರಲ್ಲಿ ಮಾಡ್ಕೋತೀನಿ. ಯಾವಾಗ ಈಡು ಜೋಡು ಒಂದಾಯ್ತು ಅವಾಗ ಮಾತ್ರ ರಿಸಲ್ಟ್ ಸಿಗ್ತದೆ ಹೊರಸು ಈಡು ಜೋಡು ಒಂದಾಗದಿದ್ರೆ ರಿಸಲ್ಟ್ ಸಿಗೋದಿಲ್ಲ. ಇದು ಮನುಷ್ಯನಿಗಿರುವಂತ ಒಂದು ವಿಶೇಷವಾದ ಪ್ರಜ್ಞೆ. ಮನುಷ್ಯ ಹುಟ್ಟದಾಗ್ಲಿಂದ ಸಾಯೋವರೆಗೂ ಅವನಿಗೆ ಏನಿಗೆ ಪ್ರಾಪ್ತಿ ಅಂದ್ರೆ ಸಿಕ್ತು ಅಂತ, ಸಿಕ್ಕಿದ್ದು ಆಯ್ತು, ದಕ್ಕಿದ್ದು ಆಯ್ತು, ತಿಂದಿದ್ದು ಆಯ್ತು, ಜೀರ್ಣನೂ ಆಗೋಯ್ತು, ಅದರಿಂದ ಆರೋಗ್ಯ ಅಭಿವೃದ್ಧಿನೂ ಕೂಡ ಆಯ್ತು. ಇದನ್ನ ಪ್ರಾಪ್ತಿ ಅಂತ ಕರೀತಾರೆ. ಪ್ರಾಪ್ತಿ, ಮುಕ್ತಿ, ಮೋಕ್ಷ ಇದು ಗುರುಗಳಿಂದನೇ ಸಿಗಬೇಕೆ ಹೊರತು ಬೇರೆ ಯಾರು ಕೊಡೋದಕ್ಕೆ ಸಾಧ್ಯವಿಲ್ಲ. ಹರಮುನಿದರು ಗುರು ಕಾಯುವ, ಗುರು ದೃಷ್ಟಿ ಕೋಟಿ ದೋಷ ನಿವಾರಣೆ. ಈ ಪ್ರಾಪ್ತಿನ ಆಶೀರ್ವಾದ, ಕೃಪೆ, ಅನುಗ್ರಹ ಅಂತ ಹೇಳ್ತಾರೆ. ಇದನ್ನ 3 ಕೊಡಿಸೋದೇ ಗುರುವಿನ ಕೆಲಸ. ನಿಮ್ಮ ಪೂರ್ವಜರು ಅಂದ್ರೆ ಸತ್ತಂತೋರ್ನ ಪೂರ್ವಜರು ಅಂತಾರೆ, ಹಿರಿಯರು. ಈ ಬದುಕಿಲ್ಲ, ಸತ್ತೋಗಿದ್ದಾರೆ, ಅವರಿಂದ ಆಶೀರ್ವಾದ, ಕೃಪೆ, ಅನುಗ್ರಹ ಅದು ಗುರುಗಳ ಮೂಲಕನೇ ಬರಬೇಕು. ಈಗ ಕಾವೇರಿ ನದಿ ಎಲ್ಲೋ ಇದೆ, ನಿಮ್ ಮನೆ ಕೊಳಾಯಲ್ಲಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಚಾನಲ್ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಹಿಂಗ ಆನ್ ಮಾಡು, ಕಾವೇರಿ ನೀರ್ ಬರ್ತದೆ. ಅದೇ ತರನೇ ಈ ಚಾನಲ್ ಇದೆಯಲ್ಲ, ಕೊಳಾಯಿ, ಅದೇ ಗುರು. ಕಾವೇರಿಗೆ ಹೋಗ್ಬಿಟ್ಟು ಬೆನ್ನಿಗೆ ಹಿಡ್ಕೊಂಡು ಎತ್ಕೊಂಬರಕ್ಕಾಗಲ್ಲ ಬೆಂಗಳೂರಿಗೆ, ಅಲ್ಲಿಂದ ಇಲ್ಲಿ. ಅದಕ್ಕೊಂದು ಸಿಸ್ಟಮ್ ಪ್ರೋಸೆಸ್ ಮಾಡಿದ್ದಾರೆ, ಅದನ್ನ ಬಳಸ್ಕ. ಇಲ್ಲ ನಾನು ಅಲ್ಲೇ ಮೈಸೂರಿಗೆ ಹೋಗಿ ದಿನನಿತ್ಯ ತಗೊಂಬತ್ತೀನಿ ಅಂದ್ರೆ ಹೋಗಿ ಸಾಯಿ. ಏನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರ, ನೀನ್ ಹಂಗೆ ಮಾಡ್ಬೇಕು ಅಂದ್ರೆ ಹೋಗಿ ಹಂಗೆ ಹೋಗ್ತಾನೆ. ಒಂದ್ ಬೆನ್ನಿಗೆ ತಗೊಂಬತ್ತೀನಿ. 2 ದಿವಸ ಇರ್ತದೆ ಒಂದ್ ಬೆನ್ನಿಗೆ. 1 ದಿವಸ 2 ದಿವಸ ನಾನು ತುಂಬಾ ಕಡಿಮೆ ಖರ್ಚು ಮಾಡ್ತೀನಿ, 1 ವಾರ, ಮತ್ತೆ ತಿರ್ಗಾ ಹೋಗ್ಬೇಕು, ತಗೊಂಬರ್ಬೇಕು. ಇಲ್ಲಿ ಕೊಳ ಐತೆ ತಗೊಳೆಯ, ಒಂದ್ ಸ್ವಲ್ಪ ದುಡ್ಡು ಆಯ್ತದ ಕಟ್ಟು, ಟ್ಯಾಕ್ಸ್ ಕಟ್ಟು, ಗೌರ್ಮೆಂಟ್ಗೆ ಮನೆಗೆ ಬರ್ತದೆ. ಇಲ್ಲ ಬೇಡ ಬೇಡ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಹಿರಿಯರಿಂದ, ಪೂರ್ವಜರಿಂದ ಆಶೀರ್ವಾದ, ಕೃಪೆ, ಅನುಗ್ರಹ ಕೊಡಿಸೋದು ಗುರುಗಳ ಕೆಲಸ. ಕುಲದೈವ, ಆರಾಧ್ಯ ದೈವ, ಅದೃಷ್ಟ ದೈವ, ಇವರಿಂದ ಕೊಡಿಸೋ ಕೆಲಸ. ಈಗ ಬದುಕಿರುವಂತ ಹಿರಿಯರು, ಪ್ರಮುಖರು, ಮುಖ್ಯಸ್ಥರು ಅಂತ ಕರೀತಾರೆ. ಅವ್ರ ಕಡೆಯಿಂದ ಆಶೀರ್ವಾದ, ಕೃಪೆ, ಅನುಗ್ರಹ ಮಾಡುವಂತ ಕೆಲಸ. ಮಾರ್ಗದರ್ಶಕರು, ವೃತ್ತಿಪರ ವ್ಯಕ್ತಿಗಳು, ಮಾರ್ಗದರ್ಶಕಗಳು, ಗುರುಗಳು, ಇವ್ರ ಕಡೆಯಿಂದ ಆಶೀರ್ವಾದ, ಕೃಪೆ, ಅನುಗ್ರಹಗಳನ್ನು ಕೊಡಿಸೋ ಕೆಲಸ ಇದು ಗುರುಗಳದು. ಈ ಎಲ್ಲಾ ಫುಲ್ ಪ್ಯಾಕೇಜ್ ಗುರುಗಳ ಮೂಲಕನೇ ಬರ್ಬೇಕೆ ಹೊರತು ಬೇರೆ ಯಾವ್ದು ದಾರಿಗಳಿಲ್ಲ. ಐತೆ ಈಗ ಹೇಳದ್ನಲ್ಲ, ಕಾವೇರಿ ನದಿಗೆ ಹೋಗಿ ನೀರು ತಗೊಂಡು ಮಾಡ್ಕೊಳ್ಳಿ. ಟೆಂಪೋನಾದ್ರೂ ತಗೊಂಡೋಗು, ಟ್ರ್ಯಾಕ್ಟರ್ನಾದ್ರೂ ತಗೊಂಡೋಗು, ಅದು ಇಟ್ಕ, ಹುಳ ಬಿದ್ರು ಪರವಾಗಿಲ್ಲ ಅದನ್ನೇ ಕುಡಿ, ಹಾಳಾದ್ರೂ ಪರವಾಗಿಲ್ಲ ಅದನ್ನೇ ಕುಡಿ. ಇಲ್ಲಿ ನಿನ್ಗೆ ಫಿಲ್ಟರ್ ನೀರು ಸಿಗ್ತದೆ ಅಂದ್ರೆ ತಗೊಳಕ್ ರೆಡಿ ಇಲ್ಲ. ಇಲ್ಲ ನಾನು ಹಂಗಿಂದಾನೆ ಬರ್ತೀನಿ, ಬಾಪ ಹೋಗು. ಅದನ್ನು ತಗೊಳ್ಬಾರ್ದು. ಡ್ಯೂರೇಷನ್ ಜಾಸ್ತಿ. 1 ಜನ್ಮ ಹಿಡಿಬೋದು, 10 ಜನ ಹಿಡಿಬೋದು, ಇಲ್ಲ 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಬಟ್ ಜನಗಳಿಗೆ ಇದೆಲ್ಲ ಅರ್ಥ ಆಗೋಷ್ಟಲ್ಲ ಅರ್ಧ ವಯಸ್ಸು ಮುಗ್ದೇ ಹೋಗ್ಬಿಟ್ಟಿರ್ತದೆ, ಇಲ್ಲ ಜೀವನನೇ ಎಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದಿಷ್ಟು ವ್ಯಾಪಾರದ ಕೆಲವೊಂದು ರಹಸ್ಯಗಳು, ಸೂತ್ರಗಳು, ತಂತ್ರಗಳು, ಯುಕ್ತಿಗಳು. ಬಟ್ ನಾನು ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಡೋದಕ್ಕಾಗೋದಿಲ್ಲ. ಕೆಲವ್ರಿಗೆ ವೈಯಕ್ತಿಕವಾದ ಕೆಲವೊಂದು ಮಾಹಿತಿಗಳಿರ್ತವೆ. ಅದನ್ನು ಕಲೆಕ್ಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ಪರಿಹಾರಗಳು, ಮಾರ್ಗದರ್ಶನ ಕೊಡಕ್ಕೆ ಸಾಧ್ಯನೇ ಹೊರತು ಅದನ್ನ ಎಲ್ಲರಿಗೂ ಎಲ್ಲವನ್ನ ಬಿಡಿಸಿ ಹೇಳಕ್ ಸಾಧ್ಯವಿಲ್ಲ. ಅದು ಏನೇ ಹೇಳಿದ್ರು, ಈಗ ಆಗ್ಲೇ ಎಕ್ಸಾಂಪಲ್ ಕೊಟ್ನಲ್ಲ, ಡಾಕ್ಟ್ರು ಟಿವಿಲಿ ಕೂತ್ಕೊಂಡು ಹಾರ್ಟ್ ಆಪರೇಷನ್ ಹೆಂಗ್ ಮಾಡ್ತಾರೆ ಅಂತ ಹೇಳ್ಕೊಟ್ರು ಕೂಡ ಅದನ್ನ ನೋಡ್ಕೊಂಡು ನೀನ್ ಮಾಡ್ಕೊಳಕ್ ಆಗಲ್ಲ.
ಅದನ್ನ ಡಾಕ್ಟರ್ ಹತ್ರನೇ ಹೋಗ್ಬೇಕಂದ್ರೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟೇ ಮಾಡಬೇಕು. ಎಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಅದನ್ನ ತೋರಿಸಿದ್ರು ಕೂಡ ನೀನ್ ಮಾಡಕ್ಕಾಗಲ್ಲ. ಈ ವಿದ್ಯೆಗಳು ಅಷ್ಟೇ, ನೀ ಕಲ್ತಿರೋರೇ ಮಾಡ್ಬೇಕೇ ಹೊರತು ಕಲಿದೇನೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿರೋದ್ರಿಂದ ಪಾಪ ಬೇರೆಯವರು ಭಯ ಬೀಳ್ತಾರೆ ಏನೇ ಅಂತ ಭಯ ಬೀಳೋ ಅಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ವಾಪಸ್ ಸಿಗ್ತದೆ, ನಿಮಗೆ ಆಗ್ಲಿಲ್ಲ ಅಂದ್ರೆ ವಾಪಸ್ ಸಿಗ್ತದೆ. ಅದನ್ನ ತಲೆ ಕೆಡಿಸ್ಕೊಳಂಗಿಲ್ಲ. ನಾನು ಒಂದಷ್ಟು ಟೈಮ್ ಕೊಟ್ಟಿರ್ತೀನಿ, ಡ್ಯೂರೇಷನ್ ಇಷ್ಟರೊಳಗಡೆ ನಿಮ್ಗೆ ರೀಚ್ ಆಗಿರ್ತದಪ್ಪ. ಹಂಗಾಗಿ ವ್ಯಾಪಾರದಲ್ಲಿ ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂಗೆ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರು ವಾಪಸ್ ಕೊಡ್ತಾ ಇಲ್ಲ, ಏನು ಗ್ಯಾರಂಟಿನೂ ಕೊಟ್ಟಿಲ್ಲ. ಸುಮಾರು ಜನ ಹಿಂಗೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಇನ್ವೆಸ್ಟ್ ಮಾಡಬೇಕಾದ್ರೆ ಮೊದಲು ಅದಕ್ಕೆ ನಾವು ನಮಗೆ ನಾವೇ ಜಡ್ಜ್ ಮಾಡಿ ಇದು ಎಷ್ಟು ಸೇಫ್ ಝೋನಲ್ಲಿದೆ, ಎಷ್ಟು ಡೇಂಜರ್ ಝೋನಲ್ಲಿದೆ ಅಂತ ಥಿಂಕ್ ಮಾಡಬೇಕು. ಇದನ್ನು ಥಿಂಕ್ ಮಾಡ್ದೇನೆ ಸುಮ್ಮನೆ ತಗೊಂಡೋಗಿ ಹಾಕ್ಬಿಟ್ಟು ದುಡ್ಡು ಬಂದಿಲ್ಲ ಅಂತಂದ್ರೆ ಹೆಂಗಯ್ಯ ಹಾಕ್ದೆ, ಯಾವ ಭರವಸೆ ಮೇಲೆ ಹಾಕ್ದೆ. ಈಗ ಸೇಟುಗಳು ಮಾರ್ವಾಡೀಸ್ಗಳು ಇರ್ತಾರಲ್ಲ, ಅವ್ರು ತಗೊಂಡೋಗಿ ದುಡ್ಡು ಕೇಳಿ ಅಂದ್ರೆ ಒಡವೆ ಕೊಡು ಅಂತಾರೆ. ಹೌದು, ಕೊಟ್ಬಿಡು. ಒಡವೆ ಕೊಟ್ಬಿಟ್ಟು ಅವ್ರು ಪೂರ್ತಿ ಕೊಡಲ್ಲ, ಅರ್ಧನೇ ಕೊಡೋದು. ನೀನು ಒಂದು 100 ಗ್ರಾಮ್ ಒಡವೆ ಇಡು, 50 ಗ್ರಾಮ್ ವ್ಯಾಲ್ಯೂ ಕೊಡ್ತಾರೆ. ಇಲ್ಲ ಸೇಟು ಹಂಗೆ ಹಿಂಗೆ ಅದು ಇದು ಅಂದ್ರೆ ಒಂದು 60% ಕೊಡ್ತಾರೆ. ಬಟ್ 40% ಯಾಕೆ ಇವನ್ ಕಡೆ ಇಟ್ಕೊಂಡವನೆ, ನಾಳೆ ಇವ್ರು ಕೊಡ್ಲಿಲ್ಲ ಅಂದ್ರೆ ಸೇಫ್ ಝೋನ್ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಹಿಂಗೆ. ಈಗ ಇನ್ವೆಸ್ಟ್ ಮಾಡೋರು, ಬಿಸ್ನೆಸ್ ಬರೋರು, ಏನಯ್ಯ ಐತೆ ನಿನಗೆ ಸೇಫ್ಟಿ ಗೊತ್ತಿಲ್ಲ. ಯಾರೋ ಒಬ್ಬ ನಿನಗೆ ಲಾಭ ಬರ್ತದೆ 10% ರಿಟರ್ನ್ ಕೊಡ್ತೀನಿ ಅನ್ನಂತೆ ಈ ಮನೆ ಮಾರ್ಬಿಟ್ಟು, ಸ್ವಂತ ಮನೆ ಮಾರ್ಬಿಟ್ಟು, ಈತನಿಗೆ ಸ್ವಂತ ಮನೆ ಇದೆ, ಬಿಸ್ನೆಸ್ ಎಲ್ಲೋ ಬೇರೆ ಕಡೆ ಮಾಡ್ತಾನೆ, ಬಿಸ್ನೆಸ್ ಚೆನ್ನಾಗಿ ಸೆಟ್ ಆಗಿದೆ, ಸ್ವಂತ ಮನೆ ಮಾರಿ ಅವನಿಗೆ 60 ಲಕ್ಷ ದುಡ್ಡು ಕೊಟ್ಟವನು. 3 ತಿಂಗಳು ಟೈಮ್ ಕೊಡಿ, 4ನೇ ತಿಂಗಳಿಂದ ನಿಮಗೆ ರಿಟರ್ನ್ ಬರ್ತದೆ ಅಂತೇಳಿ 3 ವರ್ಷ ಆದ್ರೂ ಇನ್ನೂ ಕೊಟ್ಟಿಲ್ಲ. ನಾನು ಅವನಿಗೆ ಹೇಳಿದೆ, ಅಲ್ಲ ನೀನ್ ಹಿಂಗ್ ಮಾಡಿದ್ಯಲ್ಲ, ಏನಾದ್ರು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ಯಾ? ಬರ್ಸ್ಕೊಂಡಿದೀನಿ. ಚೆಕ್ ಏನಾದ್ರು ಇಸ್ಕೊಂಡಿದ್ಯಾ? ಇಲ್ಲ. ಅಗ್ರಿಮೆಂಟ್ ತಗೊಂಡೋಗಿ ಏನ್ ಮಾಡ್ತೀವಿ? ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತೀಯ? ಈಗ ಅವ್ನು ಹೇಳ್ತಾವನೆ ಎಲ್ಲ ಲಾಸ್ ಆಗೋಯ್ತು, ನನ್ನ ಹತ್ರ ಇಲ್ಲ ಅಂತ. ಈಗ 60 ಲಕ್ಷ ರೂಪಾಯಿ ಮನೆ ಮಾರಿದ್ಯಲ್ಲ, ಅದ್ರದ್ದು ಗತಿ ಏನು ಅಂದ್ರೆ ನಾನ್ ಕೇಳಿದ್ ಯಾವ ಗ್ಯಾರಂಟಿ ಮೇಲೆ ಅವನಿಗೆ ಕೊಟ್ಟೆ ನೀನು? ಈ ತರ ಒಬ್ರು ಇಬ್ರಲ್ಲ. ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿ, ಗಂಡು ಮಕ್ಕಳು ಕಳ್ಕೊಂಡಿರೋದಕ್ಕಿಂತ ಹೆಣ್ಮಕ್ಳು ಕರ್ಕೊಂಡಿರೋದು ಹೆಚ್ಚು. ಬೇರೆಯವ್ರದ್ದು ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಬಂದಿರೋ ಕೇಸ್ಗಳಲ್ಲಿ 78% ಹೆಣ್ಣು ಮಕ್ಕಳೇ ಕಳ್ಕೊಂಡಿರೋ ದುಡ್ಡನ್ನ. ಗಂಡಂಗ್ ಗೊತ್ತಿಲ್ದಂಗೆ ಕೂಡಿಟ್ಟು ಹೇಳ್ದಂಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗೊತ್ತಿಲ್ದಿರೋ ಕಡೆ. ಈ ಮನುಷ್ಯರಿಗೆ ಎಷ್ಟು ದಡ್ಡತನ, ಮೂರ್ಖತನ ಇದೆ ಅಂದ್ರೆ, ಒಬ್ಳು ಹುಡುಗಿ, ಒಂದು ಹುಡುಗಿ ಅಲ್ಲ, ಗೃಹಿಣಿ, ಗಂಡನ್ ಗೊತ್ತಿಲ್ದಂಗೆ 3 ಕೋಟಿಯಷ್ಟು ಕೊಟ್ಬಿಟ್ಟಿದ್ದಾಳೆ, ಇನ್ವೆಸ್ಟ್ ಮಾಡಿದಾಳೆ. 3 ಕೋಟಿ. ಅವನೆಲ್ಲ ಚೆನ್ನಾಗಿ ಈಸ್ಕೊಂಡವನು ತಿಂದು ಈಗ ಯಾರೇ ಕೊಟ್ರು ಏನ್ ಮಾಡ್ತಾರೆ, ನಿಮ್ಮ ಹತ್ರ ನಾನು 1 ಕೋಟಿ ಈಸ್ಕೊಂಡಿರ್ತೀನಿ, 1 ಲಕ್ಷ 2 ಲಕ್ಷ 3 10 ಲಕ್ಷನೂ ಕೊಟ್ಬಿಡ್ತೀನಿ. ವಿಶ್ವನ್ ಗ್ಯಾರಂಟಿ 10 ಲಕ್ಷ ಬಂದಿದ್ ಬಿಡು ಅಂತ, 1 ಕೋಟಿ ಕೊಡು ಅಂತೀನಿ, ಅದರಲ್ಲೂ ಕೊಡ್ತೀನಿ. ಇವನು ಟೋಟಲ್ ಈಸ್ಕೊಂಡಿರೋದು 3 ಕೋಟಿ, ಕೊಟ್ಟಿರೋದು 30 ಲಕ್ಷ. 2 ಕೋಟಿ 70 ಲಕ್ಷ ಸಿಕ್ತು. ಎದ್ಕೊಂಡ ರೈಟ್ ಹೇಳ್ದ. ರೈಟ್ ಹೇಳಿಲ್ಲ, ಅಲ್ಲೇ ಅವನೇ ನನ್ನ ಹತ್ರ ದುಡ್ಡಿಲ್ಲ, ಏನ್ ಮಾಡ್ತೀರ ಮಾಡ್ಕೊಳ್ಳಿ ಅಂತ ಅರೆಸ್ಟ್ ಆಗ್ಬಿಟ್ಟ. ಏನದು ಏನೋ ಹೇಳ್ತಾರಲ್ಲ, ಅರೆಸ್ಟ್ ಅಂತಾರಲ್ಲ, ಆತರ ಈಗ ಅರೆಸ್ಟ್ ಆಗ್ಬಿಟ್ರು. ನನ್ನ ಹತ್ರ ಏನಿಲ್ಲ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಸಾಯಿಸ್ತೀರಾ ಸಾಯಿಸಿ, ಹೊಡಿತೀರಾ ಹೊಡೀರಿ ಅಂತ. ಈಗ 3 ಕೋಟಿ ಏನ್ ಮಾಡಿದೆ? ಗಂಡನ್ಗೆ ಹೇಳ್ದಂಗೆ ಗಂಡನ್ ದುಡ್ಡು ಒಂದಷ್ಟು, ಅಪ್ಪ ಅಮ್ಮನ್ಗೆ ಮಗಳ ಹೆಸರಿಗೆ ಮನೆ ಮಾರಿದ್ರೆ ಮಗಳನ್ನ ಮಾರ್ಬಿಟ್ಟವಳು ಮನೆ. ಏನೂ ಮಾಡಿದ್ರೆ ಒಬ್ಬ ಪರಪುರುಷನಿಗೆ 3 ಕೋಟಿ ಹೇಗ್ ಕೊಟ್ಟೆ? ಬಟ್ ಕೊಟ್ಟವಳೆ. ಏನು ಗ್ಯಾರಂಟಿ ಇಲ್ದಿರನೆ, ಏನು ಗ್ಯಾರಂಟಿ ಇಲ್ಲ, ಚೆಕ್ಕು ಇಲ್ಲ. ಆ 3 ಕೋಟಿಲಿ ಒಂದು 45 ಲಕ್ಷ 50 ಲಕ್ಷ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ, ಮಿಕ್ಕಿದೆಲ್ಲ ಕ್ಯಾಶ್. ಹೆಂಗ್ ಬರ್ತದೆ ಇದು? ಇಲ್ಲಿ ಬಂದವರು ಹೆಣ್ಣು ಮಕ್ಕಳು ಒಬ್ಬೊಬ್ರದ್ದು ಕತೆ ಕೇಳ್ತಾ ಇದ್ರೆ ನಾನ್ ಅನ್ಕೊಳ್ಳೋದು ಭಾರತದ GDP, ಅದೇನದು, ಅದೇ ಜಿಡಿಪಿ ಕರ್ನಾಟಕದ್ದು. ನನ್ನ ಒಬ್ಬನ ಹತ್ರ ಬಂದಿರೋ ಕೇಸೆ ಹೆಚ್ಚು ಕಡಿಮೆ ಒಂದ್ 3,000 ಕೋಟಿ. ನನ್ನ ಒಬ್ಬನ ಹತ್ರ ಬಂದಿರೋ ಕೇಸೆ 3,000 ಕೋಟಿ. ಗೊತ್ತಿಲ್ದಿರಾ ಎಷ್ಟು ಆಗಿರ್ಬೋದು. ಇನ್ನ ನಂತರ 2 ಜನ ಇದ್ದಾರೆ. ಬರೀ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ಈಗ ಭಾರತದಲ್ಲಿ ಹೆಂಗೆ? ಅಯ್ಯೋ ದೇವ್ರೆ, ಈ ಮನುಷ್ಯನಿಗೆ ಹಾಕಿದ್ರೆ ದಯವಿಟ್ಟು ದುಡ್ಡಿನ ವಿಚಾರದಲ್ಲಿ ನಾನ್ ಕೊಡುವಂತ ಮಾರ್ಗದರ್ಶನ ಅಥವಾ ಸಲಹೆ ಸೂಚನೆ ಅಂತ ತಿಳ್ಕೊಳ್ಳಿ. ಸೇಫ್ ಝೋನ್, ಡೇಂಜರ್ ಝೋನ್ ಅಂತ 2 ಡಿವೈಡ್ ಮಾಡಿ. ಡೇಂಜರ್ ಝೋನ್ ಅಂದ್ರೆ 93%, ಸೇಫ್ ಝೋನ್ ಓನ್ಲಿ 7%. ದಯವಿಟ್ಟು ಡೇಂಜರ್ ಝೋನ್ಗೆ ಕೈ ಹಾಕ್ಬೇಡಿ. ಏನೇ ಮಾಡ್ಬೇಕಾದ್ರೂ ಒಂದ್ಸಲ ಬಂದು ಕೇಳಿ, ನಿಮ್ಮ ಹಿನ್ನೆಲೆ ಪೂರ್ವಾಪರಗಳು ತಿಳ್ಕೊಂಡು ದುಡ್ಡು ಬರ್ತದಾ ಬರಲ್ಲ ಅನ್ನೋದನ್ನ ಹೇಳ್ಬಿಡ್ತೀನಿ. ಅಂದ್ರೆ ಹಾಕಕ್ಕಿಂತ ಮುಂಚೆ ಬಂದ್ರೆ ಸೇಫ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಹಾಕ್ಬಿಟ್ಟಿದೀನಿ, ಏನ್ ಮಾಡೋದು ಅಂತಂದ್ರೆ ಅದು ಬರ್ತದಾ ಬರಲ್ಲ ಅನ್ನೋದಕ್ಕೆ ಕೆಲವೊಂದು ನನ್ನ ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಮೂಲಕ ತಿಳಿಸ್ಬಿಡ್ತೀನಿ. ಕೆಲವರು ಹೆಂಗಾದ್ರೂ ಮಾಡಿ ತರಿಸ್ಕೊಟ್ಬಿಡಿ ಅಂತಾರೆ. ತರಿಸ್ಕೊಡಕ್ಕಾಗಲ್ಲ, ಫಸ್ಟ್ ಪೊಸಿಷನ್ ನೋಡ್ಬೇಕು, ಬರ್ತದಾ ಬರಲ್ಲ ಅಂತ.
ಈಗ ಯಾರೋ ಒಬ್ಬಗೆ 1.5 ಕೋಟಿ ಕೊಟ್ಬಿಟ್ಟಿದ್ದಾನೆ. 3 ಸನ್ನಿವೇಶಗಳು ಹೇಳ್ತೀನಿ. ಅವನ ಹತ್ರ ದುಡ್ಡಿಲ್ಲ, ಅವನ್ ಹೆಂಗ್ ಕೊಡ್ತಾನೆ? ಬರಲ್ಲ ಇದು ದುಡ್ಡು. ಎರಡನೇದು ದುಡ್ಡಿದೆ, ಕೊಡ್ತಾ ಇಲ್ಲ, ಇದನ್ ಬೇಕಾದ್ರೆ ಬರ್ಸ್ಬೋದು. ಮೂರನೇದು ಬಂದು ಇವನಿಗೆ ದ್ವೇಷದ ಮೇಲೆ ಸಿಗಾಕ್ಸ್ಬಿಟ್ಟವನೆ, ಅಂದ್ರೆ ಯಾವ್ದೋ ಜಿದ್ದದ ಮೇಲೆ ಈಗ ಅವನು ಕೊಡ್ಸಕ್ ಆಗ್ತಾ ಇಲ್ಲ, ಇದನ್ನು ಕೂಡ ಬರ್ಸ್ಬೋದು. ಬಟ್ ದುಡ್ಡೇ ಇಲ್ಲ ಅವನ ಹತ್ರ, ಬರ್ಸಿ ಅಂದ್ರೆ ಎಲ್ಲಿಂದ ಬರ್ಸ? ಸಾಧ್ಯನೇ ಇಲ್ಲ. ಡಾಕ್ಟರ್ ಹೇಳ್ಬಿಟ್ಟವ್ರೆ, ಗರ್ಭಚೀಲನೇ ಕಿತ್ತಾಕ್ಬಿಟ್ಟಿದ್ದೀನಿ, ದಯವಿಟ್ಟು ಗುರುಜಿ ನಮಗ್ ಮಕ್ಳು ಮಾಡ್ಕೊಡಿ. ಇವಾಗ ಗರ್ಭಚೀಲನೇ ಇಲ್ಲಲ್ಲ, ಎಲ್ಲಿಂದ ಮಕ್ಳು ಮಾಡೋದು? ಕೆಲವ್ರು ಬರ್ತಾರೆ, ಡಾಕ್ಟರ್ ಹೇಳಿದಾರೆ ಗರ್ಭಚೀಲ ಕಿತ್ತಾಕ್ಬಿಟ್ಟಿದ್ದೀನಿ ಕಣೆ, ಮಕ್ಳಾಗಲ್ಲ ಅಂತ. ನನ್ನ ಹತ್ರ ಬಂದು, ಗುರುಜಿ ದಯವಿಟ್ಟು ಮಕ್ಳು ಮಾಡ್ಕೊಡಿ. ಹಂಗೆ ಕೆಲವರು ದುಡ್ಡು ಕೊಟ್ಬಿಟ್ಟಿರ್ತಾರೆ, ಸುಟ್ಟೋಗ್ಬಿಟ್ಟೈತೆ, ಅದು ಸುಟ್ಟು ಎಲ್ಲ ಬೂದಿ ಆಗ್ಬಿಟ್ಟೈತೆ, ಹೆಂಗಾದ್ರೂ ಮಾಡಿ ತರಿಸ್ಕೊಟ್ಬಿಡಿ ಗುರುಜಿ. ತರಿಸ್ಕೊಡಕ್ ಸಾಧ್ಯವಿಲ್ಲ. ನಾವೆಲ್ಲ ಕಷ್ಟ ಬಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವರೇ ಕಾಪಾಡಪ್ಪ ಅಂತ ಹೇಳ್ತೀರಿ. ಒಂದು ನೈಜ ಘಟನೆ ಹೇಳ್ತೀನಿ, ಕೇಳ್ಬಿಡಿ. 12 ವರ್ಷ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿದಂತ ಪ್ರಧಾನ ಅರ್ಚಕ. 12 ವರ್ಷ 3 ಜನ ಮಕ್ಕಳು, ಯಾರಿಗೂ ಮದುವೆ ಆಗಿಲ್ಲ. ಇವ್ರಪ್ಪ ಅಮ್ಮಂಗೆ ಇವನೊಬ್ಬನೇ ಮಗ. ಅವ್ರ ಊರು ಆಂಧ್ರ. ಅಪ್ಪ ಅಮ್ಮ ಸೆಕೆಂಡ್ ಲಾಕ್ಡೌನ್ ಸತ್ತೋದ್ರು. ಇವನು ಆಸ್ತಿ ಪಾಸ್ತಿ, ಸೈಟು ಜಮೀನ್, ಮನೆಯೆಲ್ಲ ಮಾರ್ಬಿಟ್ಟು 3 ಕೋಟಿ ದುಡ್ಡು ಸಿಕ್ತು. ಮಕ್ಳಿಗೆ ಮದುವೆ ಮಾಡ್ಬಿಟ್ಟು ಒಂದು ಸ್ವಂತ ಮನೆ ಕಟ್ಕೊಂಡು ಬೆಂಗಳೂರಿಗೆ ಸೆಟ್ಲ್ ಆಗ್ಬಿಡೋಣ ಅಂತ ಇವನ್ ಪ್ಲಾನು. ಅಕ್ಕಪಕ್ಕದವ್ರು ಯಾರೋ ಪರಿಚಯ ಇರ್ತಾರೋ, ಸ್ವಾಮೀಜಿ ಹಿಂಗೇನೋ ಲೇಔಟ್ ಮಾಡ್ತಾ ಇದ್ರೆ, ಹಾಕಿ ಸ್ವಾಮೀಜಿ ಹಿಂಗೆ ಅಂತೇಳಿ 10 ಕೋಟಿ ಬರ್ತದಂತ ಹಾಕ್ಸ್ಕೊಂಡ್ಬಿಟ್ರು. 7 ಜನ ಪಾರ್ಟ್ನರ್, 2 ದೇಶ ಬಿಟ್ಟು ಹೋಗ್ಬಿಟ್ರು. ಕೊಲೆ ಕೇಸಲ್ಲಿ 5 ಜನ ಸಿಗಾಕೊಂಡವ್ರೆ, ಪರಾಪ್ನಗರದಲ್ಲಿ ಅವ್ರೆ. ಈಗ ಇವನ್ ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾವನೆ, ಗುರುಗಳೇ ನೀವು ಕೃಷ್ಣ ಪರಮಾತ್ಮನ ಅವತಾರಿ, ದಯವಿಟ್ಟು ನನಗೆ ದುಡ್ಡು ಹೆಂಗಾದ್ರೂ ಮಾಡಿ 3 ಕೋಟಿ ವಾಪಸ್ ಕೊಟ್ಬಿಡಿ ಅಂತ. ನಾನು ಒಂದೇ ಮಾತು ಹೇಳಿದ್ದು, ಖಂಡಿತವಾಗ್ಲೇ ಆ 3 ಕೋಟಿ ತರಿಸು. ನಾನು ಹೇಳೋ ಒಂದು ಕೆಲಸ ಮಾಡು, ಏನು ಹೇಳು, ಯಾರ ಹತ್ರ ದುಡ್ಡು ಕೊಟ್ಟಿದ್ಯಾ ₹1 ಇಸ್ಕೊಂಬ, 3 ಕೋಟಿ ಬರ್ಸ್ತೀನಿ. ಅದ್ರ ಅರ್ಥ ಏನಂದ್ರೆ 1 ರೂಪಾಯಿನೇ ಇಸ್ಕೊಂಬರಕ್ಕಾಗಲ್ಲ, 3 ಕೋಟಿ ಎಲ್ಲಿಂದ ಬರ್ತದೆ ಅಂತ. ಏನು ಕೇಳ್ತಾ ಇದೀನಿ, ಜನರಲ್ ಆಗಿ ತಿಳ್ಕೊಳ್ಳಿ. ನಾವೆಲ್ಲ ದೇವಸ್ಥಾನದ ಒಳಗಡೆ ಹೋಗಕ್ ಅಧಿಕಾರ ಇಲ್ಲ, ಗರ್ಭಗುಡಿ ಒಳಗಡೆ ಹೋಗಲ್ಲ. ಅವನು ಹೋಗ್ತಾನೆ, ನಾವು ಮಂತ್ರ ಹೇಳಕ್ ಬರಲ್ಲ, ಅವನು ಅದ್ಭುತವಾಗಿ ಉಚ್ಚಾರಣೆಯನ್ನ ಮಾಡ್ತಾನೆ. ದಿನಕ್ಕೆ 2 ಸಲ ಮಹಾಮಂಗಳಾರತಿ, ವಾರಕ್ಕೊಂದ್ಸಲ ವಿಶೇಷ ಪೂಜೆ, ಅಮಾವಾಸ್ಯೆ ಹುಣ್ಣಿಮೆಗೆ 1 ದಿವಸ, ವರ್ಷಕ್ಕೊಂದ್ಸಲ ಜಾತ್ರೆ, ಕೃಷ್ಣ ಪಕ್ಷ ಶುಕ್ಲ ಪಕ್ಷಕ್ಕೆ ವಿಶೇಷವಾದ ಪೂಜೆಗಳು, ಇದೆಲ್ಲ ಮಾಡೋನು. ನಾನು ಕೇಳ್ತಾ ಇರೋದು, ಆಂಜನೇಯ ಯಾಕೆ ಅವನನ್ನು ಕಾಪಾಡಲಿಲ್ಲ? ಸಿಂಪಲ್ ಕ್ವಶನ್, ಕಾಮೆಂಟ್ ಮಾಡಿ. ಆಂಜನೇಯ ಆ ದೇವಸ್ಥಾನದ ಪೂಜಾರಿನ ಯಾಕೆ ಕಾಪಾಡಲಿಲ್ಲ? ಇದು ನಾನು ಆನ್ಸರ್ ಹೇಳೋದಿಲ್ಲ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಅವ್ರ ತಲೆಯಲ್ಲಿ ಏನೇನಿದೆ ನೋಡೋಣ. ಕಮೆಂಟ್ ಮಾಡಿ ಇದಕ್ಕೆ ಏನ್ ಮಾಡ್ತಾರೆ ಮಾಡಿ, ಕಮೆಂಟ್ ಮಾಡಿ. ಈಗ ಅಷ್ಟು 12 ವರ್ಷ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ, ದೇವ್ರ ಪೂಜೆ ಪುನಸ್ಕಾರಗಳು ಮಾಡಿದವನು ಆಂಜನೇಯ ಈ ಒಂದು ಸಮಸ್ಯೆಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ? ಅಕಸ್ಮಾತ್ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಯಾಕೆ ಪೂಜೆ ಮಾಡ್ಬೇಕು, ಯಾಕೆ ಆರಾಧನೆ ಮಾಡ್ಬೇಕು, ಯಾಕೆ ಜಪಿಸ್ಬೇಕು? ಕಮೆಂಟ್ ಮಾಡಿ. ಇದು ಮುಂದಿನ ಎಪಿಸೋಡ್ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ಗುರುಗಳೇ. ಖಂಡಿತ ಆ ಒಂದು ಉತ್ತರಕ್ಕೋಸ್ಕರ ನಾವು ಕಾಯ್ಬೇಕಾಗತ್ತೆ, ವೀಕ್ಷಕರು ಕಾಯ್ಬೇಕಾಗತ್ತೆ. ನಿಮ್ಮ ಉತ್ತರ ನಿಮಗೇನ್ ಅನ್ಸ್ತಾ ಇದೆ, ಸೊ ಅದನ್ನ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಇಲ್ಲೋ ಅಂತ ಗುರುಗಳು ತಿಳಿಸ್ಕೊಡ್ತಾರೆ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಸಂಚಿಕೆ ಮಾಡುವಾಗ. ಗುರುಗಳೇ, ಅದ್ಭುತವಾದಂತ ಒಂದು ಮಾಹಿತಿನ ಕೊಟ್ಟಿದ್ದೀರಾ ಇವತ್ತು. ಸಾಕಷ್ಟು ಒಂದು ಜ್ಞಾನಭರಿತವಾದಂತಹ ಒಂದು ವಿಷಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ವಿಷಯದ ಬಗ್ಗೆ ನೀವು ತಿಳಿಸ್ಕೊಡಲಿರ್ತೀರಾ ಗುರುಗಳೇ? ಅತ್ಯದ್ಭುತವಾದ ಕೆಲವೊಂದು ವಿಷಯಗಳು, ಸಮಾಜಕ್ಕೆ ಮೂಲವಾಗಿ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯಗಳು ಒಂದಷ್ಟು ಲೀಸ್ಟ್ ಮಾಡಿ ಇಟ್ಟಿದ್ದೀನಿ. ಈಗ ಪಾಪ ನಿನ್ನ ಹತ್ರ ಇರೋ ಎಲ್ಲಾ ಪ್ರಶ್ನೆಗಳು ಖಾಲಿ ಆಗಿದೆ. ಬಟ್ ಕೆಲವೊಂದೆಲ್ಲ ನನಗೆ ಅನ್ಸಿದ್ದು ಸಮಾಜಕ್ಕೆ ಒಂದು ಈ ರೂಪದಲ್ಲಾದ್ರೂ ಅವೇರ್ನೆಸ್, ಅಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋದು ನಮ್ಮ ಗುರುಗಳ ಇಚ್ಛೆ ಕೂಡ. ಅದೇ ಕೆಲಸನೇ ನಾನು ಮಾಡ್ತಾ ಇರೋದು. ಹಂಗಾಗಿ ಅತ್ಯದ್ಭುತವಾಗಿ ಸೇಫ್ ಝೋನ್ ಅಲ್ಲಿ ಹೇಗೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು, ಊಟ ಬಟ್ಟೆ ಸೂರು ಅದು ಬೇಸಿಕ್ ನೀಡ್ಸ್ ನಿಸರ್ಗ ಪೂರೈಸುತ್ತೆ. ಅದು ಮೀರಿ ಮನುಷ್ಯ ಏನೋ ಮಾಡ್ಬೇಕು, ಸಾಧನೆ ಮಾಡಬೇಕು, ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು, ಯಶಸ್ಸು ಕೀರ್ತಿ ಗಳಿಸು, ಅದೆಲ್ಲ ಸೇಫ್ ಝೋನ್ ಅಲ್ಲಿ ಹೇಗೆ ಗಳಿಸ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು ಅನ್ನೋದಕ್ಕೆ ಕೆಲವೊಂದು ವಿಚಾರಗಳನ್ನ ಬಹಳ ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ಹಂತ ಹಂತವಾಗಿ ಎಲ್ಲವನ್ನ ಹೇಳ್ಕೊಡ್ತೀನಿ. ಇದು ಮುಂದಿನ ಸಂಚಿಕೆಯಲ್ಲಿ ಬರ್ತದೆ. ಯಾರ್ಯಾರೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀರಾ, ಅದೇನಾದ್ರೂ ಸೂಕ್ತವಾಗಿದ್ರೆ ನನ್ನ ಕಡೆಯಿಂದ ಅವ್ರಿಗೊಂದು ಕಿರು ಬಹುಮಾನ ಕೂಡ ಇರ್ತದೆ. ಇದನ್ನ ಮಾಡ್ಕೊಡ್ತೀನಿ. ಬಹಳ ಸಂತೋಷ ಆಯ್ತು. ವಿಶ್ವಪ್ರಿಯ ಚಾನಲ್ ಇಂದ ನಿಜವಾಗ್ಲೂ ಬಹಳಷ್ಟು ಜನಕ್ಕೆ ವಿಶೇಷವಾದ ಜಾಗೃತಿಯನ್ನ ಮೂಡಿಸ್ತಾ ಇರೋಂಥ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಚಾನಲ್ಗೂ ಬಹಳ ಒಳ್ಳೆಯದಾಗ್ಲಿ.
ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಬರಿತ ವಿಚಾರಗಳೊಂದಿಗೆ. ಎಲ್ಲರ ಒಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.